22ನೇ ತಾರೀಕಿಗೆ ನವೆಂಬರ್ 22ನೇ ತಾರೀಕಿಗೆ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸುಮಾರು 400ಕ್ಕಿಂತಲೂ ಹೆಚ್ಚಿಗೆ ಪ್ರಮುಖರು, ಒಂದು ಜಿಲ್ಲೆಯಿಂದ ಸುಮಾರು 50 ಜನ ಪ್ರಮುಖರ ಸಭೆಯನ್ನು ಮಾಡಿ ಡಿಸೆಂಬರ್ 29ನೇ ತಾರೀಕಿಗೆ ಸೋಮವಾರ ದಿವಸ ನಮ್ಮ ಸಮಾಜದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಈ ಸಮಾಜವನ್ನು ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಮಗೇನು ಅನ್ಯಾಯ ಆಗಿದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕೆ ಅಂತಕ್ಕಂಥ ಏನು ನಮ್ಮ ಸಮಾಜದ ವಿವಿಧ ಪ್ರದೇಶದಲ್ಲಿ ವಿವಿಧ ಪದಗಳಿಂದ ಏನು ಕರೆಯಲ್ಪಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ. ರಾಜಕೀಯವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸ್ತರದಲ್ಲಿ ಹಿಂದುಳಿದಂಥ ಈ ಸಮುದಾಯ ಎಂದೋ ST ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಾಗಿತ್ತು. ಆದರೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಇದರಿಂದ ಈ ಸಮಾಜಕ್ಕೆ ಭಾಳ ಅನ್ಯಾಯವನ್ನು ಆಗಿದೆ. ಭಾರತ ದೇಶದಲ್ಲಿ 1956ನೇ ಇಸ್ವಿಗೆ SC ಮತ್ತು STಗಳ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಪ್ರಥಮವಾಗಿ. ಅದರಲ್ಲಿ ನಮ್ಮ ಸಮುದಾಯದ ಕೋಲಿ, ಡೋರ್, ಟೋಕ್ರೆ ಕೋಲಿ ಮತ್ತು ಕೋಯ ಇದರ 7 ಪದಗಳು STಯಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹೀಗೆ ಹಲವಾರು ಪದಗಳು ಅದರ ಪರ್ಯಾಯ ಪದಗಳಾಗಿರೋದ್ರಿಂದ ಎಂದೂ ನಮಗಿಂತಲೂ ಮುಂದುವರೆದಂಥವರು ರಾಜ ಮಹಾರಾಜರಿದ್ದಂಥವರು SC STಗೆ ಸೇರ್ಪಡೆ ಆದರು. ಆದರೆ ಅತ್ಯಂತ ಹಿಂದುಳಿದಂಥ ಈ ಸಮುದಾಯ ಯಾವತ್ತೂ STಗೆ ಸೇರಿಸಬೇಕಾಗಿತ್ತು. ಹೀಗಾಗಿ 56ರಲ್ಲೂ ಕೂಡ ಅನ್ಯಾಯ ಆಗಿದೆ, 76ರಲ್ಲಿ ಮತ್ತೊಮ್ಮೆ